कारागृहासमोर अधिकाऱ्यांच्या निषेधार्थ श्रीराम सेनेचे निदर्शने। प्रतिवर्षाप्रमाणे आज सोमवारी सकाळी स्वातंत्र्यवीर सावरकर यांच्या पुण्यतिथीनिमित्त हिंडलगा कारागृहासमोर त्यांच्या प्रतिमेचे पूजन करण्यास कारागृह अधिकाऱ्यांनी मज्जाव केल्याने त्यांच्या विरोधात श्रीराम सेनेच्या कार्यकर्त्यांनी कारागृहासमोर निदर्शने करण्यात आली। स्वातंत्र्यवीर सावरकर यांच्या पुण्यतिथीनिमित्त आज 26 फेब्रुवारी रोजी श्रीराम सेना प्रमुख तसेच कार्यकर्ते हिंडलगा कारागृहासमोर वीर सावरकरांच्या प्रतिमेचे पूजन करण्यासाठी गेले होते। मात्र तेथील जेलरनी पूजन करण्यास विरोध करून कार्यकर्त्यांना हकलून लावले। त्यावेळी गेली कित्येक वर्षे श्रीराम सेना बेळगावचे कार्यकर्ते हा पूजनाचा कार्यक्रम करत असून त्यासाठी परवानगी द्यावी अशी विनंती करण्यात आली। तरी देखील आता सरकार बदलले आहे, तुम्ही पूजा करायची नाही असे दरडावत कारागृहाच्या अधिकाऱ्यांनी खालच्या पातळीचे शब्दप्रयोग करत कार्यकर्त्यांना हुसकावून लावले। त्यामुळे संतप्त झालेल्या सर्व कार्यकर्त्यांनी त्या पोलीस अधिकाऱ्याचा धिक्कार करत कारागृहासमोर ठिय्या आंदोलन केले। त्यानंतर कारागृहासमोरील रस्त्यावर स्वातंत्र्यवीर सावरकर यांच्या प्रतिमेचे पूजन करण्यात आले। या प्रसंगी श्रीराम सेना बेळगावचे नेते रविकुमार कोकितकर तर भाजप ग्रामीण अध्यक्ष धनंजय जाधव यांच्यासह अन्य पदाधिकारी व कार्यकर्ते मोठ्या संख्येने उपस्थित होते। छत्रपति शिवाजी महाराज के जय, भारत माता के जय, हिंदू धर्म के जय। ಸ್ವತಂತ್ರವೀರ ಸಾವರ್ಕರ್ 58ನೇ ಸ್ಮೃತಿ ದಿನ। ಈ ಸ್ಮೃತಿ ದಿನದ ಅನುಗುಣವಾಗಿ ಪ್ರತಿ ವರ್ಷದಂತೆ ಹಿಂಡಲ್ಗಾ ಜೈಲ್ ಎದುರುಗಡೆ ಫೋಟೋವನ್ನು ಇಟ್ಟು ನಾವು ಪ್ರತಿ ವರ್ಷ ಸ್ವತಂತ್ರ ಸಾವರ್ಕರ್ ಅವರ ಫೋಟೋದ ಪೂಜೆಯನ್ನು ಮಾಡ್ತೀವಿ। ಇದರ ಮುಂಚೆ ಜೈಲ್ ಒಳಗಡೆ ಹೋಗಿ ನಾವು ಪೂಜೆ ಮಾಡ್ತಾ ಇದ್ದೀವಿ। ಜೈಲ್ ಒಳಗಡೆ ಸ್ವತಂತ್ರ ಸಾವರ್ಕರ್ ಅವರ ಕಾರ್ಯಕ್ರಮಗಳು ಸಹ ನಡೀತಾ ಇತ್ತು। ಅದನ್ನೆಲ್ಲ ಬರ್ತಾ ಬರ್ತಾ ಕಾಲಾಂತರವಾಗಿ ಕಡಿಮೆ ಮಾಡಿ ಬಂದ್ ಮಾಡಿದ್ದಾರೆ। ಅದೇ ಥರ ಈಗ ಸ್ವತಂತ್ರವೀರ ಸಾವರ್ಕರ್ ಅವರ ಫೋಟೋ ಪೂಜೆ ಮಾಡಲಿಕ್ಕೂ ಅವಕಾಶ ಕೊಡ್ತಾ ಇಲ್ಲ। ಸುಪ್ರೀಂಟೆಂಡೆಂಟ್ ಅವರು ಸ್ಟೇಟ್ ಆಗಿ ಸುಧಾವಾಗಿ ಇವಾಗ ಸರ್ಕಾರ ಬದಲಾಗಿದೆ, ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿಂದ ನೀವು ಹೊರಡು ಹೋಗಿ ಅನ್ನೋ ಒಂದು ಉದ್ದಟತನದ ಭಾಷೆಯಲ್ಲಿ ಅವರು ಇವತ್ತು ಮಾತಾಡಿದ್ದಾರೆ। ಇದು ಸ್ವತಂತ್ರವೀರ ಸಾವರ್ಕರ್ ಅವರ ದೊಡ್ಡ ಅಪಮಾನ। ಇದು ಅಪಮಾನ ನಮ್ಮದಲ್ಲ, ಇದು ದೇಶದ ಅಪಮಾನ ಮಾಡುವಂಥ ಒಂದು ಕೃತ್ಯ ಸುಪ್ರೀಂಟೆಂಡೆಂಟ್ ಅವರು ಮಾಡಿದ್ದಾರೆ। ಇದನ್ನು ನಾವು ಸಂಘಟನೆಯವರು ಹಿಂದೂ ಎಲ್ಲ ಜನರು ನಾವು ನಿಷೇಧಿಸ್ತಾ ಇದ್ದೀವಿ, ಧಿಕ್ಕರಿಸ್ತಾ ಇದ್ದೀವಿ। ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸುತ್ತಮುತ್ತ ಹಿಂದುತ್ವವಾದಿ ಕಾರ್ಯಕರ್ತರು ರವಿ ಕೋಟಿತ್ಕರ್ ಅವರು ಎಲ್ಲರೂ ಇಲ್ಲಿ ಬಂದು ಫೋಟೋ ಪೂಜೆ ಮಾಡಬೇಕು, ಜೈಲು ಭೇಟಿ ಕೊಡಬೇಕು ಅಂತ ಬಂದಿದ್ದಾರೆ। ಇವತ್ತು ಇದ್ದಿದ್ದು ಜೈಲರವರು ಸ್ವತಂತ್ರ ಸಾವರ್ಕರ್ ಅವಮಾನ ಮಾಡುವಂಥ ಶಬ್ದದಲ್ಲಿ ಅವರು ಮಾತಾಡಿದ್ದಾರೆ। ಕರ್ನಾಟಕದಲ್ಲಿ ಸರ್ಕಾರ ಬದಲಾಗಿದೆ, ಸಾವರ್ಕರ್ ಅವ್ರ ಫೋಟೋ ಪೂಜೆ ಮಾಡೋದು ಅವಶ್ಯಕತೆ ಇಲ್ಲ, ಹೊರಟುಬಿಡಿ ಅಂತ ಹೇಳಿ ಇವ್ರ ಕಾರ್ಯಕರ್ತರಿಗೆ ಅಲ್ಲಿಂದ ಹೊರಗೆ ಹಾಕಿದ್ದಾರೆ। ಈ ಮಾತಾಡಿದ್ದಕ್ಕೆ ನಾವು ಇದು ಧಿಕ್ಕರಿಸ್ತೇವೆ। ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿ ಬಂದ ನಂತರ ನಿರಂತರವಾಗಿ ಹಿಂದೂ ಜನರಿಗೆ ತುಳಿಯುವಂಥ ಕೆಲಸ ನಡೆದಿದೆ, ಹಿಂದೂ ಸಂಸ್ಕೃತಿ ಹಾಳು ಮಾಡುವಂಥ ಕೆಲಸ ನಡೆದಿದೆ। SC ಸಮಾಜಕ್ಕೆ 11,000 ರೂಪಾಯಿ ಅವರ ಸಲುವಾಗಿ ಮೀಸಲಾತಿ ಸಲುವಾಗಿ ಇಟ್ಟಿದ್ದು ರದ್ದು ಮಾಡಿ 10,000 ಕೋಟಿ ಮುಸ್ಲಿಂ ಸಮಾಜಕ್ಕೆ ಕೊಡುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ। ಸ್ವಾತಂತ್ರ್ಯವೀರ ಸಾವರ್ಕರ್ ಈ ದೇಶದ ಯುವಕರ ಪ್ರೇರಣಾ ಸ್ಥಾನ। ದೇಶ ಸ್ವತಂತ್ರ ಆಗಬೇಕಾದ್ರೆ ಸ್ವತಂತ್ರವೀರ ಸಾವರ್ಕರ್ ಪಾಲು ಬಹಳ ದೊಡ್ಡ ಇದೆ ಅಂತ ಸಾವರ್ಕರ್ ಅವಮಾನ ಮಾಡುವಂಥ ಕೆಲಸ ಈ ಅಧಿಕಾರಿ ಮಾಡ್ತಾ ಇದ್ದಾರೆ। ಈ ಅಧಿಕಾರಿಗೆ ಎಲ್ಲಿಂದ ಧೈರ್ಯ ಸಿಗ್ತಾ ಇದೆ ಅಂದರೆ ಹಿಂದೂ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿ ಬಂದಿದೆ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡುವಂಥ ಕೆಲಸ ನಡೆದಿದೆ। ಇದಕ್ಕೆ ನಾವು ಧಿಕ್ಕಾರ ಮಾಡ್ತಾ ಇದ್ದೀವಿ। ಧನಂಜಯ ಜಾಧವ್, ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಗ್ರಾಮೀಣ ಮಂಡಲ ಅಧ್ಯಕ್ಷ। ಸ್ವತಂತ್ರವೀರ ಸಾವರ್ಕರಾಂಚ ವಂದೇ ऐसे प्लस जय जय श्री राम, जय श्री राम, जय श्री राम, जय श्री राम। छत्रपति श्री शिवाजी महाराज के जय, धर्मवीर छत्रपति श्री संभाजी महाराज के जय, भारत माता के जय, हिंदू धर्म के जय, स्वतंत्रवीर सावरकरांचा जय।